Hello future doctors, welcome to Elegant Electronics. KEಯಲ್ಲಿ ಫೀ ಸ್ಟ್ರಕ್ಚರ್ ಅಂತ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿತ್ತು. ಇಮ್ಮಿಡಿಯೇಟ್ ಆಗಿ ಅದನ್ನು ಡಿಲೀಟ್ ಮಾಡಿದ್ರು. ಮತ್ತೆ ಇನ್ನೊಂದು ಫೀ ಸ್ಟ್ರಕ್ಚರ್ ಅಪ್ಲೋಡ್ ಮಾಡಿದ್ದಾರೆ. ಇದು ಹೊಸ ಡಾಕ್ಯುಮೆಂಟು ಈಗ KE ವೆಬ್ಸೈಟಲ್ಲಿ ಅವೈಲೇಬಲ್ ಇರೋದು. ಹಳೆ ಡಾಕ್ಯುಮೆಂಟಲ್ಲಿ ಡೆಂಟಲ್ ಆ್ಯಂಡ್ ಮೆಡಿಕಲ್ ಎರಡು ಕಂಬೈನ್ ಮಾಡಿ ಹಾಕಿದ್ರು. ಈಗ ಮೆಡಿಕಲ್ ಸಪ್ರೇಟ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಸಪ್ರೇಟ್ ಮಾಡಿದ್ದಾರೆ, ಮತ್ತು ಇನ್ನು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಒಂದು ಕಡೆ ಹಾಕಿದ್ದಾರೆ, ನೆಕ್ಸ್ಟ್ ಎಲ್ಲ ಪ್ರೈವೇಟ್ ಕಾಲೇಜಸ್ ಬರುತ್ತೆ, ನೆಕ್ಸ್ಟ್ ಎಲ್ಲ ಆ ಪ್ರೈವೇಟ್ ಯೂನಿವರ್ಸಿಟೀಸ್ ಬರುತ್ತೆ, ಎಲ್ಲಿ ಫೀಸ್ ಜಾಸ್ತಿ ಇದೆಯೋ ಅದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗೆ ಒಂದು ನೋಟು ಕೊಟ್ಟಿದ್ದಾರೆ, ಆಲ್ ಫೀಸ್ ಇನ್ ಇಂಡಿಯನ್ ರುಪೀಸ್ ಪರ್ 1 year, ಇದು 1 ವರ್ಷಕ್ಕೆ. ಆ್ಯಂಡ್ ಫೀಸ್ ಇನ್ಕ್ಲೂಡ್ಸ್ RGHS ಆರ್ ಅದರ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ರಿಜಿಸ್ಟ್ರೇಷನ್ ಫೀಸು, ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿ ಆದರೆ ಪ್ರೈವೇಟ್ ಯೂನಿವರ್ಸಿಟಿದು. ಪ್ರೈವೇಟ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಫೀಸು ವೇರಿಯೇಷನ್ಸು ನಿಮಗೆ ಕಾಣುತ್ತೆ. ಸೊ ಬ್ರೀಫಾಗಿ ನೋಡ್ಬೋಣ ಏನೇನು ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಇದು ಅಫಿಷಿಯಲ್ ಡಾಕ್ಯುಮೆಂಟು, ಹಾಗಾಗಿ ಇನ್ನೊಂದು ಸರಿ ನೋಡ್ಬೋಣ. ಗೌರ್ಮೆಂಟ್ ಕಾಲೇಜಸ್ ಇದೆಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ. ಸೊ ನೋ ಪ್ರೈವೇಟ್ ಸೀಟ್ಸ್, ನೋ ಅದರ್ ಕ್ಯಾಟಗರಿ ಸೀಟ್ಸ್, ನೋ NRI ಸೀಟ್ಸ್, ಓನ್ಲಿ ಆಲ್ ಸೀಟ್ಸ್ ಆರ್ G ಕ್ಯಾಟಗರಿ ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್. ಸೊ ಫೀಸ್ ನೋಡಿ, ಯೂನಿಫಾರ್ಮ್ ಆಗಿ 64,350, 64,350. ಅದೇ ನೀವೇನಾದರೂ ESL ಆಪ್ಟ್ ಮಾಡಿದ್ರೆ, ಈವನ್ ದೋ ದಿಸ್ ಇಸ್ ಗೌರ್ಮೆಂಟ್, ಫೀಸ್ ಮಾತ್ರ 1 ಲಕ್ಷ ದಾಟಿರುತ್ತೆ. 1,09,350 ರೂಪಾಯಿ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಾದರೆ 64,350. ಸೊ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಇನ್ನೇನು ಡೌಟ್ ಇಲ್ಲ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಿಗೆ ಬರೋದಾದರೆ, ಎನಿ ಪ್ರೈವೇಟ್ ಕಾಲೇಜ್ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, MVJ ಕೊಟ್ಟಿದ್ದಾರೆ. ಸೊ ಇದು ನೀಟಾಗಿ ಕ್ಲಾಸಿಫಿಕೇಷನ್ನು ಕೊಟ್ಟಿದ್ದಾರೆ. ಇದು ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ತಮಿಳು ಮೈನಾರಿಟಿ ಕಾಲೇಜು. ಸೊ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೆ, G ಕ್ಯಾಟಗರಿ ಸೀಟ್ ಆದರೆ 1.5 ಲಕ್ಷ, 1,53,571 ಎನಿ ಪ್ರೈವೇಟ್ ಕಾಲೇಜ್. ಕನಚೂರು, ಆಕಾಶು, ಸುಬ್ಬಯ್ಯ ಯಾವುದಾದ್ರೂ ತಗೊಳ್ಳಿ, 1,53,000 G ಕ್ಯಾಟಗರಿ ಸೀಟ್. ಮಿಸ್ ಆಯಿತು, ಪ್ರೈವೇಟ್ ಕೋಟಾಗೆ ಏನಾದರೂ ಹೋಗ್ತೀರಾ ಅಂದರೆ 12,117 ರೂಪಾಯಿ. 12,117. ಯಾವ ಕಾಲೇಜು? MVJ, ವೈದೇಹಿ, AJ, ಆಲಮೀನ್, ನವೋದಯ, ಫಾದರ್ ಮುಲ್ಲರ್, ಸುಬ್ಬಯ್ಯ, ಆಕ್ಸ್ಫರ್ಡು, ಆಕಾಶು, ಕನಚೂರು ಎಲ್ಲ. ನೆಕ್ಸ್ಟ್ ಕ್ಯಾಟಗರಿ ಸೀಟ್ಸಲ್ಲಿ ಅವ್ರ ಕಾಲೇಜವರು ಡಿಸೈಡ್ ಮಾಡ್ಕೋಬೋದು, ಬಿಕಾಸ್ ಬೋತ್ ದೀಸ್ ಕ್ಯಾಟಗರೀಸ್ ಆರ್ ಅದರ್ಸ್ ಕ್ಯಾಟಗರಿಯಿಂದ NRI ಎಲ್ಲ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು. ಸೊ ಈ ಕಾಲೇಜಲ್ಲಿ 40 ಲಕ್ಷ, 44, 40, 27, 27, 35 ಲಕ್ಷ, 29, 36, 36, 32 ಈ ಥರ ಡಿಫ್ರೆಂಟ್ ಫೀಸ್ ಸ್ಟ್ರಕ್ಚರ್ ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಹಾಗೆ ನೋಡ್ತಾ ಹೋದರೆ 1,53,000, 12 ಲಕ್ಷನೇ ಇರುತ್ತೆ. ನೆಕ್ಸ್ಟ್ ಒಂದು ಸ್ಪೆಷಲ್ ಕಾಲೇಜ್ ಅಂದರೆ MS ರಾಮಯ್ಯ ಮೆಡಿಕಲ್ ಕಾಲೇಜ್. MS ರಾಮಯ್ಯ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಪ್ರೈವೇಟ್ ಕ್ಯಾಟಗರಿ ಫೀಸ್ ಇಟ್ಕೊಂಡಿರೋದು. ಇನ್ನು ಯಾವ ಕಾಲೇಜು ಇದರ ಹತ್ರನೂ ಇಲ್ಲ, ಏಕೆಂದರೆ ಇನ್ನೆಲ್ಲ 22 ಲಕ್ಷದಲ್ಲಿರುತ್ತೆ. ಇದೇ MS ರಾಮಯ್ಯ 25,15,000 ರೂಪಾಯಿ. ಅದೇ ನೀವು G ಕ್ಯಾಟಗರಿಯಲ್ಲಿ ಹೋದರೆ, ಗೌರ್ಮೆಂಟ್ ಕೋಟಾ ಸೀಟಲ್ಲಿ ಹೋದರೆ ಆರ್ಡಿನರಿ 1,56,621. ಸೊ ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ, 1.5 ಲಕ್ಷ ಇಲ್ಲಿ, 25 ಲಕ್ಷ ಇಲ್ಲಿ. ಸೊ ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗೆ ಹೋಗ್ತೀರಾ, NRI ಕೋಟಾ ಅಂಡ್ ಅದರ್ಸ್ ಕೋಟಾ ಹೋಗ್ತೀರಾ ಅಂದರೆ ಜಸ್ಟ್ 45,15,000. ಇಲ್ಲಿ 1,56,000, ಇಲ್ಲಿ 45 ಲಕ್ಷ ವರ್ಷಕ್ಕೆ. ನೆಕ್ಸ್ಟ್ ಇನ್ನೊಂದು ಪ್ರೈವೇಟ್, ಇದೆಲ್ಲ ಡೀಮ್ಡ್ ಅಲ್ಲ, ಇದೆಲ್ಲ ಪ್ರೈವೇಟೇ. ಇದು ಡೀಮ್ಡ್ ಇಲ್ಲ, ಯಾವುದು ಬರೋದೇ ಇಲ್ಲ. ಸೊ ಪ್ರೈವೇಟ್ ಯೂನಿವರ್ಸಿಟಿ KBN. ಸೊ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಲೋಯೆಸ್ಟ್ ಇರೋದು 16,29,965, ಅದು KBN ಗುಲ್ಬರ್ಗದಲ್ಲಿ. ಹೈಯೆಸ್ಟ್ ಇರೋದು ರಾಮಯ್ಯದಲ್ಲಿ, ಲೋಯೆಸ್ಟ್ ಇರೋದು KBNಲ್ಲಿ. ನೆಕ್ಸ್ಟು ಇನ್ನೂ ಒಂದು JSS, ಇದು ಜಗದ್ಗುರು ಶ್ರೀ ಶಿವರಾತ್ರಿ ಮೈಸೂರು JSS. ಸೊ ಇದು ಪ್ರೈವೇಟ್ ಅಲ್ಲ, ಇದು ಡೀಮ್ಡ್. ಇದು ಸೊ ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಕೋಟಾದಲ್ಲಿ. ಸೊ 1,53,000. ಆದಿಚುಂಚನಗಿರಿ ಇಸ್ ಎ ಪ್ರೈವೇಟ್ ಯೂನಿವರ್ಸಿಟಿ, 1,50,000 G ಕ್ಯಾಟಗರಿ ಆದರೆ 22,15,000 ರೂಪಾಯಿ ಪ್ರೈವೇಟ್ ಕೋಟಾ. ನೆಕ್ಸ್ಟ್ ಮ್ಯಾನೇಜ್ಮೆಂಟಲ್ಲಿ 34,15,000 ಇದೆ. ನೆಕ್ಸ್ಟ್ ಇನ್ನೂ ಒಂದು ಪ್ರೈವೇಟ್ ಯೂನಿವರ್ಸಿಟಿ SDM ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸೇಮ್ 1,56,000, ಬಟ್ ಇವರು 20,15,000 ಇಟ್ಕೊಂಡಿದ್ದಾರೆ. ಆದಿಚುಂಚನಗಿರಿಗಿಂತ 2 ಲಕ್ಷ ಕಡಿಮೆ ಇದೆ, ಬಟ್ ಮ್ಯಾನೇಜ್ಮೆಂಟಲ್ಲಿ 35,15,000 ಇಟ್ಕೊಂಡಿದ್ದಾರೆ. ಇದು ಡೀಮ್ಡು. ಕಸ್ತೂರ್ಬಾ ಡೀಮ್ಡು, ಎನಪೋಯ ಡೀಮ್ಡು,
KS Hegde ಡೀಮ್ಡ್. ಸೊ ಇಲ್ಲಿ ಪಿ ಕ್ಯಾಟಗರಿ ಮ್ಯಾನೇಜ್ಮೆಂಟು ಯಾವುದೂ ಇಲ್ಲ. ಇಲ್ಲಿ ಸೀಟ್ ಬೇಕು ಅಂದರೆ ನೀವು MCC ಕೌನ್ಸಿಲಿಂಗಲ್ಲೇ ಹೋಗಬೇಕಾಗತ್ತೆ. KEಯಿಂದ ಒಂದಷ್ಟು ಗೌರ್ಮೆಂಟ್ ಕೋಟಾ ಸೀಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 1.5 ಲಕ್ಷದ ಸೀಟ್ಸು, ಕೆಲವು ಸೀಟ್ಸ್ ಇದೆ. ರೀಸೆಂಟಾಗಿ ಸಪ್ತಗಿರಿ NPS ಯೂನಿವರ್ಸಿಟಿ ಆಯಿತು. ಮೊದಲು ಸಪ್ತಗಿರಿ ಕಾಲೇಜ್ ಇತ್ತು, ಈಗ ಸಪ್ತಗಿರಿ NPS ಯೂನಿವರ್ಸಿಟಿ ಬರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇಲ್ಲಿ ಫೀಸು, ಯಾಕೆಂದರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ 1,82,000 ಇದೆ. ಬೇರೆ ಕಡೆ ಎಲ್ಲ ನೋಡಿ 1,56,000, 1,53,000, 1,53,000. ಸಪ್ತಗಿರಿ NPS ಯೂನಿವರ್ಸಿಟಿಯವರು 1,82,371 ಇಟ್ಕೊಂಡಿದ್ದಾರೆ. ಫೀಸ್ ಸೇಮ್ ಇರುತ್ತೆ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ, ಹಾಗಾಗಿ 1,82,000. ಪ್ರೈವೇಟ್ ಕೋಟಾಗೆ ಹೋದರೆ 22,40,750 ರೂಪಾಯಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋದರೆ ದೇ ಆರ್ ಅಟ್ ಪಾರ್ ವಿತ್ ರಾಮಯ್ಯದಲ್ಲಿ ಒಂದು 45,015 ಇಟ್ಕೊಂಡ್ರೆ ಅಟ್ ಪಾರ್ ಅಲ್ಲ, ಇದೇ ಇನ್ನೂ ಜಾಸ್ತಿ, 45,40,000. ರಾಮಯ್ಯ 45,15,000. ಇವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ. ರಾಮಯ್ಯ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು, ಯಾಕೆ ಅಂತ ಎಲ್ರಿಗೂ ಗೊತ್ತು. ಸಪ್ತಗಿರಿ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು, ಹಾಗಾಗಿ ಇಲ್ಲೆಲ್ಲ 22 ಲಕ್ಷ 25 ಲಕ್ಷ ಇಟ್ಕೊಂಡ್ರು. ನೆಕ್ಸ್ಟು ಮಂಗಳೂರಿನ ಶ್ರೀನಿವಾಸ ನಾವ್ಯಾಕೆ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೋಬಾರ್ದು ಅಂತ ಇವರು ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿರೋದ್ರಿಂದ ಕಾಲೇಜ್ಗೆ ಏನು ಅಡ್ವಾಂಟೇಜ್ ಆಯಿತು ಅಂದರೆ ಶ್ರೀನಿವಾಸದಲ್ಲೇ 22,25,000 ರೂಪಾಯಿ ಇದೆ ಪ್ರೈವೇಟ್ ಕೋಟಾ ಸೀಟ್. ಗೌರ್ಮೆಂಟ್ ಕೋಟಾದಲ್ಲಿ 1,66,621. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ಗೆ ಹೋದರೆ 28,25,000 ಇದೆ. ಲಾಸ್ಟ್ ಇಯರು ಈ ಪ್ರೈವೇಟ್ ಕೋಟಾ ಸೀಟು 12 ಲಕ್ಷಕ್ಕೆ ಸಿಗ್ತಿದ್ದು ಶ್ರೀನಿವಾಸದಲ್ಲಿ. ಈ ವರ್ಷ ಇಲ್ಲಿ ಸೀಟ್ ಬೇಕು ಅಂದರೆ 22,25,000. ಈಗ ರಾಮಯ್ಯ ಮಾಡಿಕೊಂಡ್ರು, ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು, ಸಪ್ತಗಿರಿ ಮಾಡಿಕೊಂಡ್ರು, ಈ ವರ್ಷ ಶ್ರೀನಿವಾಸ ಮಾಡಿಕೊಂಡ್ರು. ಯಾಕೆ ಬೇರೆ ಕಾಲೇಜುಗಳಿಗೆ ಬುದ್ಧಿ ಇರೋದಿಲ್ವಾ? ನೆಕ್ಸ್ಟ್ ಇಯರ್ ಇನ್ನೂ ಒಂದಷ್ಟು ಕಾಲೇಜುಗಳು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೋತಾರೆ. ಸೊ ಫೀಸು 22 ಲಕ್ಷ ಇಟ್ಕೊಂಡು ಹೋಗ್ತಾರೆ. ಅವರೇ ಯಾಕೆ ಸುಮ್ಮನೆ KEಯಲ್ಲಿ 12 ಲಕ್ಷಕ್ಕೆ ಸೀಟ್ ಕೊಡ್ತಾರೆ? ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೋತಾರೆ. ಸೊ ಕೊನೆಗೆ ಏನಾಗುತ್ತೆ, ಗೌರ್ಮೆಂಟ್ ಕೋಟಾ ಸೀಟ್ಸ್ ಉಳಿದಿರುತ್ತೆ, ಎಲ್ಲ ಪ್ರೈವೇಟ್ ಕೋಟಾದಲ್ಲಿ ಎಲ್ಲ 20-25 ಲಕ್ಷ ಮಾಡ್ಕೋತಾರೆ. ಜಸ್ಟ್ ಲೈಕ್ ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗಲ್ಲಿ ಫೀಸ್ ಇರುತ್ತಲ್ಲ, ಆ ಥರ ಫೀಸ್ ಫಿಕ್ಸ್ ಮಾಡ್ಕೋತಾರೆ. ನೋಡೋಣ ಇನ್ನು ಯಾರು ಏನೇನು ಮಾಡ್ತಾರೆ ಅಂತ. ಸೊ ದಯಾನಂದ್ ಸಾಗರ್ ಅವರು ಬಿಗಿನಿಂಗಿಂದ ಪ್ರೈವೇಟಲ್ಲೇ ಇದ್ದಾರೆ. ಸೊ 1,56,000 ಗೌರ್ಮೆಂಟ್ ಕೋಟಾ ಸೀಟ್ ಇದ್ದರೆ ಪ್ರೈವೇಟಲ್ಲಿ 22,15,000, ಮ್ಯಾನೇಜ್ಮೆಂಟಲ್ಲಿ 38,15,000. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಅಂದರೆ ಇದು ಡೀಮ್ಡ್, ಇದು ಪ್ರೈವೇಟ್ ಯೂನಿವರ್ಸಿಟಿ ಎಲ್ಲ JGMMC. ಸೊ ಡೀಮ್ಡ್ ಆಗಿರೋದ್ರಿಂದ ಎಲ್ಲ ಸೀಟ್ಸು ಥ್ರೂ MCC ಮೂಲಕ ಬರ್ತಾರೆ. ಬಟ್ ಕೆಲವು ಸೀಟು ಇವರು ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಫೀಸು 1.5 ಲಕ್ಷಕ್ಕೆ ಕೊಡ್ತಿಲ್ಲ. ಜಸ್ಟ್ ಲೈಕ್ ಕಸ್ತೂರ್ಬಾ, NPOಯ, KS ಹೆಗ್ಡೆ ಇವರು ಸ್ವಲ್ಪ ಸ್ಪೆಷಲ್ ಅಗ್ರಿಮೆಂಟ್ ಮಾಡಿಕೊಂಡು 6,09,084 ಇದೆ. ಸೊ ಈ ಕಾಲೇಜಸ್ ಎಲ್ಲ ಆಪ್ಷನ್ ಎಂಟ್ರಿ ಆಲ್ರೆಡಿ ಮಾರ್ಕಲ್ಲಿ ಮಾಡಿರ್ತೀರ, ಬಟ್ ಇನ್ನೊಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಶಾಕಿಂಗ್ ಆಗಿರೋದು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಗ್ಗೆ. ಇಲ್ಲಿ ಇರೋದು ಇದು ಪ್ರೈವೇಟ್ ಯೂನಿವರ್ಸಿಟಿ, 1,41,621. ಲಾಸ್ಟ್ ಇಯರ್ ನೀವು ಡಾಕ್ಯುಮೆಂಟ್ ನೋಡಿದ್ರೆ 750 ರೂಪೀಸ್ ಇತ್ತು. KE ಫೀಸ್ ಮಾತ್ರ ಕಟ್ತಿದ್ರು. ಆಮೇಲೆ ಈ ಕಾಲೇಜ್ ಸ್ಟಾರ್ಟ್ ಆದಾಗ ನೇಷನ್ ವೈಡ್ ಪಾಪ್ಯುಲರ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನ್ಯೂಸ್ ಚಾನಲಲ್ಲಿರ್ಬೋದು, ಇಲ್ಲ ಪ್ರಿಂಟ್ ಮೀಡಿಯಾದಲ್ಲಿರ್ಬೋದು. ಇಂಡಿಯಾದಲ್ಲೇ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಫ್ರೀ ಎಜುಕೇಷನ್ ಕೊಡ್ತಾರೆ. ಅದು ಕೊಟ್ಟರು 1 ವರ್ಷ 2 ವರ್ಷ 3 ವರ್ಷ ಕೊಟ್ಟರು. ಈಗ ನಾರ್ಮಲ್ ಫೀಸ್ ಬಂದಿದೆ 1,41,621. ಸೊ ಈಗ ತುಂಬ ಜನ ಸ್ಟೂಡೆಂಟ್ಸ್ ಕ್ವಶನ್ ಕೇಳ್ತಿರೋದು ಈಗಲೂ ಬಾಂಡ್ ಇದೆಯಾ ಅಂತ. ಸೊ ನೀವು ಚೆಕ್ ಮಾಡಬೇಕಾಗತ್ತೆ, ಕಾಲೇಜ್ ವೆಬ್ಸೈಟಲ್ಲಿ ನೋಡಿ, ಇಲ್ಲ ಕಾಲೇಜಿಗೆ ಫೋನ್ ಮಾಡಿ ಕೇಳಿ. ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಬಾಂಡ್ ಯಾಕೆ ಕೊಡ್ತೀರಾ? ನೀವು ಫೀಸ್ ಕಟ್ಟಿದ್ದೀರಾ. ಇಲ್ಲಿ ಪ್ರೈವೇಟ್ ಕೋಟಾದಲ್ಲಾದ್ರೆ 22 ಲಕ್ಷ ಕಟ್ತೀರಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಾದ್ರೆ 45 ಲಕ್ಷ ಕೊಡ್ತೀರಾ. ನೀವ್ಯಾಕೆ ಬಾಂಡ್ ಕೊಡ್ತೀರಾ? ನೀವ್ಯಾಕೆ ಅಲ್ಲಿ ಸರ್ವ್ ಮಾಡೋಕ್ಕೆ ಹೋಗ್ತೀರಾ? ಇಂಡಿಪೆಂಡೆಂಟಾಗಿ ಮೆಡಿಕಲ್ ಡಿಗ್ರಿ ತೊಗೋತೀರಾ, ಹೊರಗಡೆ ಬರ್ತೀರಾ. ಯಾಕೆಂದರೆ ಫೀಸು ಬೇರೆ ಕಡೆ ಎಷ್ಟಿದೆಯೋ ಅಷ್ಟೇ ಕಟ್ತಾ ಇದ್ದೀರಾ ನೀವು. ಸೊ ಚೆಕ್ ಮಾಡ್ಕೊಳ್ಳಿ ನೀವು. ಆಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರ್ ಮಾಡಿ. ನೆಕ್ಸ್ಟು ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ PES. ಇಲ್ಲೂ 1,56,000, 22 ಲಕ್ಷ, ಮ್ಯಾನೇಜ್ಮೆಂಟ್ ಕೋಟಾ 39 ಲಕ್ಷ. ಇನ್ನೂ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ ಸ್ಟಾರ್ಟ್ ಆಗಿದ್ದು BGS. ಸೊ 1,56,000 G ಕ್ಯಾಟಗರಿ ಸೀಟು, ಪ್ರೈವೇಟ್ ಕ್ಯಾಟಗರಿ ಸೀಟು 22 ಲಕ್ಷ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 35,15,000. ದಿಸ್ ಈಸ್ ಅಬೌಟ್ ದ ಫೀ ಸ್ಟ್ರಕ್ಚರ್ ಆಫ್ ಆಲ್ ಮೆಡಿಕಲ್ ಕಾಲೇಜಸ್: ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, private medical college, private university, and also few deemed university colleges. All the best for your counseling. Thank you.